ಮುಖ್ಯವಾಗಿ ಬೈಕ್ ಟ್ಯಾಕ್ಸಿ ಹೇಳ್ಬೇಕು ಅಂದ್ರೆ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ಲ. ಲೈನ್ ಗಾಡಿ ಎತ್ಕೊಂಡು ಹೋದ್ರೆ ಒಂದು ಕಸ್ಟಮರ್ ಕೂಡ ರೋಡಲ್ಲಿ ಬರಲ್ಲ. ಇವಾಗ ನಮ್ಮನೇಲೂ ಹೆಣ್ಮಕ್ಳು ಇದಾರೆ, ನಾವೇನ್ ರೆಸ್ಪೆಕ್ಟ್ ಕೊಡ್ಬೇಕು ಅವ್ರು ಕೊಡ್ಬೇಕು. ಅಸಭ್ಯವಾಗಿ ವರ್ಸೋದಾಗ್ಲಿ ಇದ್ ಮಾಡೋದಾಗ್ಲಿ ಮಾಡಬಾರ್ದು. ಯಾರೋ ಒಬ್ರು ಏನೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇರೋ ಲಕ್ಷಾಂತರ ಜನ ಆಟೋ ಡ್ರೈವರ್ ಯಾರು ತಪ್ಪಲ್ಲ. ಒಂದು ರೋಡಲ್ಲಿ ಆಕ್ಸಿಡೆಂಟ್ ಆದ್ರೆ ಫಸ್ಟ್ ಬಂದು ನಿಂತ್ಕೊಂಡು ಎತ್ಕೊಂಡು ಹೋಗೋದೇ ನಾವು. ಅವರು ಯೋಚನೆ ಮಾಡಿ ಮಾತಾಡ್ಬೇಕಲ್ಲ. ಯಾವ ಆಟೋ ಡ್ರೈವರ್ ಶುದ್ಧ ಬಿಲ್ಡಿಂಗ್ ಕಟ್ಟಿಲ್ಲ, ಅವ್ರವ್ರ ಹೆಂಡತಿ ಮಕ್ಕಳು ಸಾಕಕ್ಕೆ ಸ್ಕೂಲ್ ಫೀಸ್ ಕಟ್ಟಕ್ಕೆ ಸರಿ ಹೋಗುತ್ತೆ. ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಾಗಿಂದ ಡೆವಲಪ್ಮೆಂಟ್ಸ್ ಎಲ್ಲ ಏನಾಗ್ತಿದೆ ಎಲ್ಲ ನೋಡ್ತಿದ್ದೀರಾ ಮೇಡಮ್? ಹೇಗೆ ಅಂದರೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಮೇಲೆ ಒಂದಷ್ಟು ಜನಗಳಿಗೆ ಇಂಪ್ರೂವ್ಮೆಂಟ್ ಆಗಿದೆ. ತುಂಬ ಬಂಡವಾಳ ಹಾಕಿ ಎಷ್ಟೋ ಜನ ಹೆಂಡತಿ ಮಕ್ಕಳು ಸಾಕ್ಕೊಂಡು ಆಟೋ ಡ್ರೈವರ್ಗಳು ಲೋನ್ಗಳು ಕೊಟ್ಕೊಂಡು ಎಲ್ಲ ಪ್ರಾಬ್ಲಮ್ ಇದೆ. ಬೈಕ್ ಟ್ಯಾಕ್ಸಿಯಿಂದ ಏನಾಗಿದೆ ಅಂದರೆ ನಾವು ಮುಖ್ಯವಾಗಿ ಬೈಕ್ ಟ್ಯಾಕ್ಸಿ ಹೇಳಬೇಕು ಅಂದರೆ ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ಲ. ಮುಖ್ಯವಾಗಿ ಇಲ್ಲೇ ನಮ್ಮ ಎಲೆಕ್ಟ್ರಾನ್ ಸಿಟಿಲೇ 2-3 ಕೇಸ್ ಆಗಿದೆ. ನಮಗೆ ಆಟೋ ಓಡಿಸಿ ಜೀವನ ಮಾಡಬೇಕು ಅನ್ನೋದಕ್ಕಿಂತ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿಬಿಟ್ರೆ ಒಳ್ಳೆಯದು. ಯಾಕಂದರೆ ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ಲ, ಸೇಫ್ಟಿ ಇಲ್ಲ. ಆಕ್ಸಿಡೆಂಟ್ ಆದರೆ ಬೇಗ ಆಕ್ಸಿಡೆಂಟ್ ಆಗುತ್ತೆ, ನಾಳೆ ದಿವಸ ಅವ್ರಿಗೆ ತೊಂದರೆ ಇದೆ. ನಮ್ಮ ಆಟೋದಲ್ಲಿ ಹೇಳ್ತೀರಾ, ಒಂದು ಸಂಪಾದನೆಯಲ್ಲಿ ಏನೋ ಒಂದು ಚೂರು ಏರುಪೇರು ಆಗ್ಬೋದು, ಒಂದು ಹೆಚ್ಚು ಕಡಿಮೆ ಸಂಪಾದನೆ ಮಾಡ್ಕೊಂಡು ಹೋಗ್ತೀವಿ. ಆದರೆ ಆನ್ಲೈನ್ ಬುಕ್ಕಿಂಗ್ ಮಾಡೋರನ್ನ ಇವಾಗ ಸೀಸ್ ಮಾಡೋದು ಇದು ಮಾಡೋದು ಅದೆಲ್ಲ ತಪ್ಪು. ಈಗ ಅವ್ರು ಹೇಳ್ತಾರೆ ಜಗದೀಶ್ ಅವರು ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಮಾಡಬೇಕು ಅಂದರೆ ಕಂಪ್ನಿ ಸೀಸ್ ಮಾಡಬೇಕು. ಆಪ್ನೇ ಸೀಸ್ ಮಾಡಿಬಿಟ್ರೆ ನಾವು ಯಾರು ಡ್ಯೂಟಿ ಮಾಡಲ್ಲ. ನಾವು ಆರಾಮಾಗೆ ಏನು ಬರುತ್ತೆ ರೋಡ್ ಬರ್ತೀವಿ, ಮೀಟ್ರ್ ಹಾಕ್ಕೊಂಡು ಹೋಗ್ತೀವಿ, ಬರ್ತೀವಿ, ಜೀವನ ಮಾಡ್ತೀವಿ. ಬರ್ತಾರೆ ಹೋಗ್ತಾರೆ. ನಾವು ಅವ್ರ ಹತ್ರ ಕಸ್ಟಮರ್ ಹತ್ರ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಏನು ಕೇಳಲ್ಲ. ಈಗ ನೋಡಿ, ಒಬ್ರು ನೋಡಿ ಒಂದು ಲೈನ್ ಮೇಲೆ ಗಾಡಿ ಎತ್ಕೊಂಡೋದ್ರೆ ಒಂದು ಕಸ್ಟಮರ್ ಕೂಡ ರೋಡಲ್ಲಿ ಬರಲ್ಲ. ಯಾಕೆಂದರೆ ಇವಾಗ ಮನೆ ಹತ್ರ ಹೋಗ್ತೀವಿ, ಪಿಕಪ್ ಮಾಡ್ತೀವಿ, ಕರ್ಕೊಂಬರ್ತೀವಿ. ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿಬಿಟ್ರೆ ಪಾಪ ಅವ್ರ ಮನೆಯಿಂದ ಈಚೆಗೆ ಬರಬೇಕು, ಹೋಗ್ಬೇಕು. ಬೈಕ್ ಟ್ಯಾಕ್ಸಿ ಬೇಡ ಅಂತ ನಾನು ಹೇಳ್ತಾ ಇರೋದು. ನನ್ನ ಅನಿಸಿಕೆ, ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ಲ. ಬೈಕ್ ಟ್ಯಾಕ್ಸಿ ಬ್ಯಾನ್ ಆದರೆ ಆಟೋ ಡ್ರೈವರು FC ಇನ್ಸೂರೆನ್ಸು ಪಾಸಿಂಗು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಕಷ್ಟಪಟ್ಟು ದುಡಿತಾನೆ. ಬೆಳಗ್ಗೆ ಬಂದರೆ ಸಾಯಂಕಾಲದವರೆಗೂ. ಅವ್ರು ಇವಾಗ 50,000 ಬಂಡವಾಳ ಹಾಕ್ಬಿಟ್ಟು 30,000 ಕಟ್ಬಿಟ್ಟು 2 ವೀಲರ್ ತಂದು ಹೆಣ್ಮಕ್ಳು ಓಡಾಡ್ತಾರೆ. ಸೇಫ್ಟಿ ಇಲ್ಲ. ನಮ್ಮ ಅನಿಸಿಕೆ ಬೈಕ್ ಟ್ಯಾಕ್ಸಿ ಬೇಡ ಅಂತ. ಆಟೋದವ್ರಿಗೆ ಅವಾಗಿಂದನೂ ಕೂಡ ಒಂದು ಒಳ್ಳೆ ಗೌರವ ಇದೆ. ಹೌದು. ಅಂದ್ರೆ ಬೈಕ್ ಟ್ಯಾಕ್ಸಿ ಅಂತಂದ್ರೆ ನೈಟ್ ಟೈಮ್ ಸೇಫ್ಟಿ ಇಲ್ಲ ಮೇಡಮ್. ನಾನು ಹೇಳೋದಷ್ಟೇ, ಹೆಣ್ಮಕ್ಳಿಗೆ ಸೇಫ್ಟಿನೇ ಇಲ್ಲ. ಬೇಡ. ಎಷ್ಟೋ ಈಗ ನೋಡಿ, ನೀಲಾದ್ರಿ ರೋಡಲ್ಲಿ ಇಲ್ಲೇ ಆಗಿದೆ ಹೆಣ್ಮಕ್ಳಿಗೆ. ನಾವು ಹೆಣ್ಮಕ್ಳಿಗೆ ಗೌರವ ಕೊಡಬೇಕು. ನಮ್ಮ ಕಸ್ಟಮರ್ ನಮ್ಮ ಹತ್ರ ಈಗ ವಯಸ್ಸಾದ ಮುದುಕಿರಿಂದ ಹಿಡಿದು ಹೆಣ್ಮಕ್ಳು ಎಲ್ಲ ಬರ್ತಾರೆ. ನಾವು ಏನು ರೆಸ್ಪೆಕ್ಟ್ ಕೊಡ್ತೀವೋ, ನಮ್ಮ ಮನೇಲೂ ಹೆಣ್ಮಕ್ಳಿದ್ದಾರೆ, ನಾವೇನು ರೆಸ್ಪೆಕ್ಟ್ ಕೊಡಬೇಕು ಅವ್ರು ಕೊಡಬೇಕು. ಬರಬೇಕು, ಏನು ಸಂಪಾದನೆ ಮಾಡಬೇಕು ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಅದನ್ನು ನಾವು ಅಸಭ್ಯವಾಗಿ ವರ್ಸೋದಾಗಲಿ ಇದು ಮಾಡೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು. ನಮ್ಮ ಕೆಲಸ ಏನಿದೆ ನಾವು ಮಾಡ್ಕೋಬೇಕು. ಸೊ ಈಗೆಲ್ಲ ಇರಬೇಕಾದ್ರೆ ಒಂದು ಒಳ್ಳೆ ಸ್ಥಾನದಲ್ಲಿರುವಂತಹ ಲಾಯರ್ ಜಗದೀಶ್ ಅವರು ಆಟೋದವ್ರ ವಿರುದ್ಧ ನಾಲ್ಗೆನ ಹರಿಬಿಟ್ಟು ಮಾತಾಡ್ತಿದ್ದಾರೆ. ಕೇಳಿಸ್ಕೊಂಡ್ರೆ ಸರ್, ನೋಡಿದ್ರೆ ಅದನ್ನೆಲ್ಲ? ಮೇಡಮ್, ನಾನು ವಿಡಿಯೋ ಅಷ್ಟು ಅಬ್ಸರ್ವ್ ಮಾಡಿಲ್ಲ. ನಾನು ಹೇಳೋದೇನಪ್ಪ ಅಂದರೆ, ಅವರು ಆಟೋದವ್ರ ಬಗ್ಗೆನೂ ತಿಳಿದು ಮಾತಾಡಬೇಕು. ಯಾರೋ ಒಬ್ಬರು ಏನೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇರೋ ಲಕ್ಷಾಂತರ ಜನ ಆಟೋ ಡ್ರೈವರ್ ಯಾರೂ ತಪ್ಪಲ್ಲ. ಕಷ್ಟಪಟ್ಟು ದುಡಿತಾರೆ ಬೆಳಗಿಂದ ಸಂಜೆವರೆಗೂ. ಒಂದು ರೋಡಲ್ಲಿ ಆಕ್ಸಿಡೆಂಟ್ ಆದರೆ ಫಸ್ಟ್ ಬಂದು ನಿಂತ್ಕೊಂಡು ಎತ್ಕೊಂಡು ಹೋಗೋದೇ ನಾವು, ಯಾರು ಬರಲ್ಲ. ಹಾಗಾಗಿ ಅವರು ಯೋಚನೆ ಮಾಡಿ ಮಾತಾಡಬೇಕು. ಸರ್, ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ? ಅದೇ ಮೇಡಮ್, ಮಾಮೂಲಿ ಹೆಂಗೆ ನಡೀತಾ ಇದೆ ಅದೇ ಥರ. ಒಂದು ಸ್ವಲ್ಪ ಏರುಪೇರು ಅಷ್ಟೇ. ಏನು ಬೈಕ್ ಟ್ಯಾಕ್ಸಿ ನಿಂತೋಯ್ತು ಅಂತ ಹೇಳ್ಬಿಟ್ಟು ನಾವೇನು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಲ್ಲ. ಯಾವ ಆಟೋ ಡ್ರೈವರು ಶುದ್ಧ ಬಿಲ್ಡಿಂಗ್ ಕಟ್ಟಿಲ್ಲ. ಬೆಳಗ್ಗೆ ಸಂಪಾದನೆ ಮಾಡಿದ್ರೆ ಸಾಯಂಕಾಲಕ್ಕೆ ಆಗುತ್ತೆ. ಅವ್ರವ್ರ ಹೆಂಡತಿ ಮಕ್ಕಳು ಸಾಕೋಕ್ಕೆ ಸ್ಕೂಲ್ ಫೀಸ್ ಕಟ್ಟೋಕ್ಕೆ ಸರಿ ಹೋಗುತ್ತೆ.